ವಿದ್ಯಾವಾಚಸ್ಪತಿ ಪದ್ಮಶ್ರೀ ಪುರಸ್ಕೃತರಾಗಿರುವ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರು ಎಂದರೆ ಸದಾ ನಮಗೊಂದು ವಿಸ್ಮಯ. ಅವರು ಸಂಸ್ಕೃತ, ಸಂಸ್ಕೃತಿ ಮತ್ತು ಸಂಸ್ಕಾರ ಪರಂಪರೆಗಳ ಕೊಂಡಿ, ಹಳೆಯದರಲ್ಲಿಯೇ ಹೊಸದನ್ನು ಹೊಸದ ಕನ್ನಡದ ಕನ್ನಡಿಯ ಕಿಂಡಿ, ಗಣಿತ ಮನಃಶಾಸ್ತ್ರಗಳೆಂಬ ಗಾಲಿಗಳ ಹೊತ್ತ ವೇದಾಂತದ ಬಂಡಿ, ಭಾವ ತರ್ಕಗಳಿಂದ ಹದವಾಗಿ ತೂಗುವ ತತ್ವಗಳ ಮಂಡಿಗೆಯ ಮಂಡಿ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮದೇ ಉಪನ್ಯಾಸವನ್ನ ನೀಡಲಿಕ್ಕೆ ಆಗಮಿಸಿರುವಂತಹ ಇಬ್ಬರ ನುಡಿನಮನ ಇದೀಗ ನಡೀತಾ ಇದೆ. ಮೊದಲಿಗೆ ಆಚಾರ್ಯರ ಕೃತಿ ಕುರಿತು ಸಂಗ್ರಹ ರಾಮಾಯಣವನ್ನ ಕುರಿತು ಮಾತನಾಡಲಿದ್ದಾರೆ ಶ್ರೀ ವೈಷ್ಣವ ಸಿಂಹರವರು. ಇವರು ಹೆಸರಾಂತ ಸಂಸ್ಕೃತ ವಿದ್ವಾಂಸರು ಮತ್ತು ವೇದಾಧ್ಯಾಯಿ. ಸಾರಸ್ವತ ಲೋಕದ ಸವ್ಯಸಾಚಿಯವರ ಮೊಮ್ಮಗನಾಗಿ, ವಿಜಯರಾಘವನ್ ಮತ್ತು ಆನಂದಲಕ್ಷ್ಮಿಯವರ ಸುಪುತ್ರನಾಗಿ, ಇಂದು ಹಿರೇಮಗಳೂರಿನ ಶ್ರೀ ಕೋದಂಡರಾಮಚಂದ್ರ ಸ್ವಾಮಿ ದೇವಾಲಯದ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿರುವವರೇ ಶ್ರೀ ವೈಷ್ಣವ ಸಿಂಹರವರು. ಇವರ ಅಧ್ಯಯನವನ್ನ ನಾವು ಅವಲೋಕಿಸಬೇಕು ಅಂತಂದ್ರೆ, ಓಂ ಶಾಂತಿಧಾಮ ವೈದಿಕ ಗುರುಕುಲ ಮೇಕೆದಾಟು ಇಲ್ಲಿ 5 ವರ್ಷಗಳ ಕಾಲ, ಅಂತೆ ಹರಿಯಾಣದ ಆರ್ಷ ಗುರುಕುಲದಲ್ಲಿ 3 ವರ್ಷಗಳ ಕಾಲ, ಚಾಮರಾಜಪೇಟೆ ಸಂಸ್ಕೃತ ಕಾಲೇಜಿನಲ್ಲಿ ವ್ಯಾಕರಣ ವಿದ್ವತ್ತನ್ನು 5 ವರ್ಷಗಳ ಕಾಲ ನಡೆಸಿದ್ದಾರೆ. ತಿರುಪತಿಯ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠದಲ್ಲಿ 2 ವರ್ಷಗಳ ಕಾಲ ಅಲಂಕಾರ ಮತ್ತು ಆಗಮ ವಿದ್ಯಾಭ್ಯಾಸ ನಡೆಸಿರುವಂತಹ ಇವರು ವ್ಯೋಮ ಸಂಸ್ಕೃತ ಪಾಠಶಾಲೆಯಲ್ಲಿ ನಡೆಯುವಂತಹ ಒಂದು ವ್ಯಾಕರಣ ಶಾಸ್ತ್ರ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ವೇದ, ಪಾಣಿನಿಯ ವ್ಯಾಕರಣ, ಧಾತುಪಾಠ ಮತ್ತು ರಾಮಾಯಣದ ವಿವರಣೆಯಲ್ಲಿ ತಮ್ಮದೇ ಪಾಂಡಿತ್ಯವನ್ನ ಹೊಂದಿದ್ದಾರೆ. ಇದೀಗ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಆಚಾರ್ಯರ ಕೃತಿ ಸಂಗ್ರಹ ರಾಮಾಯಣದ ಕುರಿತು ಮಾತನಾಡಲಿದ್ದಾರೆ. ವೇದಿಕೆಗೆ ಭಕ್ತಿಪೂರ್ವಕವಾದಂತಹ ಆಹ್ವಾನವನ್ನ ನೀಡ್ತಾ ಇದ್ದೇನೆ. ಓಂ ದೇವೀಂ ವಾಚಮಚನಯಂತ ದೇವಾಃ ತಾಂ ವಿಶ್ವರೂಪಾ ಪಶವೋ ವದಂತಿ ಸಾ ನೋ ಮಂತ್ರೇಷು ಮೂರ್ಜಂತುಹಾನ ಧೇನುರ್ವಾಗಸ್ಮಾನುಪಸುಷ್ಕೃತೈತು. ಓಂ ಪರಮಪೂಜ್ಯ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ನಮಸ್ಕರಿಸಿದ ಸಭೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಇದ್ದ ಜನರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ, ಮಾತೆಯರಲ್ಲಿ ಹಾಗೂ ಹಿರಿಯರಲ್ಲಿ ನಮಸ್ಕಾರವನ್ನು ಮಾಡುತ್ತಾ, ಇವತ್ತು ಈಗ ಸೇರಿರುವಂತಹ ಒಂದು ಸಭೆ ಏನಿದೆ, ಹಿಂದೆ ತ್ರೇತಾಯುಗದಲ್ಲೂ ಹೀಗೆ ಒಂದು ಸಭೆ ಸೇರಿತ್ತು. ಅಲ್ಲೂ ಬ್ರಹ್ಮದೇವರು, ಶಂಕರರು ಎಲ್ಲರೂ ಸೇರಿ ಗೋವಿಂದರನ್ನು ಪ್ರಾರ್ಥಿಸಿದರು. ಹಾಗೆ ಪ್ರಾರ್ಥನೆ ಮಾಡಿದರ ಫಲವಾಗಿ ಆದದ್ದು ರಾಮಾವತಾರ. ಅದೇ ಸಂದರ್ಭದಂತೆ ಇವತ್ತು ನಾವೆಲ್ಲರೂ ಸೇರಿದ್ದೇವೆ. ನಾವೆಲ್ಲರೂ ಸೇರಿ ಭಗವಂತನಾದಂತಹ ವಿಷ್ಣುವಿನ ಅತ್ಯಂತ ಶ್ರೇಷ್ಠ ಉಪಾಸಕರಾದಂತಹ ಬನ್ನಂಜೆ ಗೋವಿಂದಾಚಾರ್ಯರ ಕೃತಿಯಾಗಿರುವಂತಹ ಸಂಗ್ರಹ ರಾಮಾಯಣದ ಬಗ್ಗೆ, ಅವರ ಸಂಗ್ರಹ ರಾಮಾಯಣದ ಬಗ್ಗೆ ಒಂದು 4 ಮಾತುಗಳನ್ನು ನನ್ನ ಅನಿಸಿಕೆ, ನನಗೆ ಎಷ್ಟು ಗೊತ್ತಾಗಿದೆಯೋ ಅದರಲ್ಲಿ 1-2 ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ವಾಸ್ತವವಾಗಿ ಸಾಮಾನ್ಯವಾಗಿ ನಾವು ಗಮನಿಸಿದ್ರೆ ಈ ಅನುವಾದ ಎಂಬುದರಲ್ಲಿ ಒಂದು ಜಾಗರೂಕತೆ ಇರಬೇಕು. ಹೇಗಾಗ್ಬಿಡುತ್ತೆ ಅಂತಂದರೆ, ಮೂಲ ವ್ಯಕ್ತಿ ಮೂಲ ಕೃತಿಕಾರ ಹೇಗೆ ಬರೆದಿದ್ದಾನೋ ಅದರ ಆಶಯದಂತೆಯೇ, ಅದರ ಆಶಯಕ್ಕೆ ಚೂರು ಆ ಕಡೆ ಹೋಗದಂತೆ ಅನುವಾದ ಮಾಡಬೇಕು. ಹಾಗೆ ಮಾಡುವಾಗ ಆ ಮೂಲ ಕೃತಿಯ ಸೌಂದರ್ಯವನ್ನು ಕಾಪಾಡಿಕೊಳ್ಳಬೇಕು. ಇದೆರಡು ಭಾರಿ ಕಷ್ಟವಾದಂತಹ ಸಂಗತಿ. ನಾವು ಸ್ವಲ್ಪ ಶಬ್ದಾಲಂಕಾರಕ್ಕೆ, ಅರ್ಥಾಲಂಕಾರಕ್ಕೆ ನಮ್ಮ ಒಂದು ಸ್ವಾತಂತ್ರ್ಯವನ್ನು, ಅನುವಾದಕ ತನ್ನ ಸ್ವಾತಂತ್ರ್ಯವನ್ನು ಸೇರಿಸಿದರೆ ಮೂಲ ಕೃತಿಗೆ ಚ್ಯುತಿಯಾಗುವಂತಹ ಸಾಧ್ಯತೆಗಳು. ಸರಿ, ಮೂಲ ಕೃತಿಯನ್ನು ಹಾಗೆಯೇ ಯಥಾವತ್ತಾಗಿ ಅನುವಾದ ಮಾಡ್ತೀವಿ ಅಂತಾದರೆ ಅಲ್ಲಿ ಶಬ್ದಾಲಂಕಾರಗಳು ಅಥವಾ ಅರ್ಥಾಲಂಕಾರಗಳಾದಿ ಇತ್ಯಾದಿಗಳೆಲ್ಲ ಹೋಗುವಂತಹ ಸಾಧ್ಯತೆಗಳು ಉಂಟು. ಆ ಎರಡು ಕಡೆ ಒಂದು ಶಾಸ್ತ್ರ ಚೌಕಟ್ಟನ್ನು ಇಟ್ಕೊಳ್ಳೋಕೆ ಹೋದರೆ ಸೌಂದರ್ಯ ಹೋಗುತ್ತೆ, ಸೌಂದರ್ಯದ ಕಡೆ ಗಮನ ಕೊಟ್ಟರೆ ಶಾಸ್ತ್ರ ಹೋಗುತ್ತೆ. ಈ ರೀತಿಯಾದಂತಹ ಒಂದು ಇರುವಾಗ ಆಚಾರ್ಯರ ಅನುವಾದ ಒಂದು ವಿಶೇಷ. ನಾವು ಅವರ ಅನುವಾದ ಕೃತಿಗಳನ್ನೆಲ್ಲ ಗಮನಿಸಿಕೊಂಡು ಬಂದರೆ ಅದನ್ನು ಓದಿದವರಿಗೆ ಅನುಭವ ಉಂಟು. ಇದು ಶಾಸ್ತ್ರೀಯವಾಗೂ ಜೊತೆಗೆ ಸೌಂದರ್ಯ ಪೂರ್ಣವಾಗೂ ಇರುವಂತಹ ಒಂದು ಮೇರು ಅನುವಾದವನ್ನು ನಾವು ಅವರ ಕೃತಿಗಳಲ್ಲಿ ಕಾಣುತ್ತೇವೆ. ಆಚಾರ್ಯರು ಅನುವಾದ ಮಾಡುವಾಗ ಅಥವಾ ಅವರ ಅನುವಾದದಲ್ಲಿ ಒಂದಷ್ಟು ವಿಶೇಷ ಅಂಶಗಳನ್ನು ನಾವು ಕಾಣಬಹುದು. ಏನಪ್ಪ ಅಂತಂದರೆ,
ಮೂಲಕೃತಿ ರಾಮಾಯಣ ನಮಗೆ ವಾಲ್ಮೀಕಿಯಿಂದ ಅನುಗ್ರಹವಾಗಿದೆ. ಮಹರ್ಷಿ ವಾಲ್ಮೀಕಿಗಳು ರಾಮಾಯಣವನ್ನು ಅನುಗ್ರಹ ಮಾಡಿಯೇ ಇದ್ದಾರೆ. ಆ ಅನುಗ್ರಹಿತವಾದಂತಹ ರಾಮಾಯಣದಲ್ಲಿ ಎಷ್ಟೋ ಅಂಶಗಳು ಗೊತ್ತಾಗದಂಗೆ ಹೋಗುತ್ತೆ. ಉದಾಹರಣೆಗೆ ಮಂಥರೆಗೆ ರಾಮನ ವಿಚಾರವಾಗಿ ಅವಳಿಗೆ ಆ ಭಾವನೆ ಬರೋದಕ್ಕೆ ಕಾರಣ ಏನು? ಎಲ್ಲರೂ ಪ್ರೀತಿಸುವಂತಹ ರಾಮನನ್ನ ಮಂಥರೆ ಯಾಕೆ ದ್ವೇಷಿಸ್ತಾಳೆ? ಮಂಥರೆಗೆ ಯಾಕೆ ಆ ಭಾವ ಬರುತ್ತೆ? ಇತ್ಯಾದಿಗಳನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಆಚಾರ್ಯರ ಈ ಸಂಗ್ರಹ ರಾಮಾಯಣದ ಮೂಲ ಅದನ್ನು ಬರೆದವರು ಪಂಡಿತ ನಾರಾಯಣ ಪಂಡಿತಾಚಾರ್ಯರು 13ನೇ ಶತಮಾನದಲ್ಲಿ ಅದನ್ನು ಸಂಸ್ಕೃತದಲ್ಲಿ ಶ್ಲೋಕ ರೂಪದಲ್ಲಿ 3456 ಶ್ಲೋಕಗಳ ರೂಪದಲ್ಲಿ ಅವರು ಸಂಗ್ರಹ ರಾಮಾಯಣವನ್ನು ಸಂಸ್ಕೃತದಲ್ಲೇ ಬರೆದಿದ್ದಾರೆ. ಆಚಾರ್ಯರು ಗೋವಿಂದಾಚಾರ್ಯರು ಅದರ ಸಂಸ್ಕೃತ ವ್ಯಾಖ್ಯಾನವನ್ನೂ ಬರೆದು ನಮ್ಮಂಥ ಸಾಮಾನ್ಯರಿಗೆ ಅದು ಬೇಗ ಅರ್ಥವಾಗುವಂಥ ಒಂದು ಹಿತಾಸಕ್ತಿಯಲ್ಲಿ ಕನ್ನಡದಲ್ಲೂ ಅನುವಾದ ಮಾಡಿದ್ದಾರೆ. ಆ ಅನುವಾದದ ಸಮಯದಲ್ಲಿ ನಮಗೆ ಗೊತ್ತಾಗುತ್ತೆ, ಅದರ ಅನುವಾದದಲ್ಲಿ ಗೊತ್ತಾಗುತ್ತೆ ಅದು ಭಗವಂತನ ಲೀಲೆ. ರಾಮ ವನವಾಸಕ್ಕೆ ಹೋಗಬೇಕು, ಎಲ್ಲರೂ ಪ್ರೀತಿಸಿ ಅವನನ್ನು ಹಾಗೆ ಒಪ್ಪಿಕೊಂಡು ಕೂತ್ಬಿಟ್ರೆ ಅವನ ಲೀಲೆ ಮುಂದುವರಿಯೋದು ಹೇಗೆ ಇತ್ಯಾದಿಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಸಂಗ್ರಹ ರಾಮಾಯಣದ ಈ ಅನುವಾದವನ್ನು ನೋಡಿದಾಗ ಅವರು ತುಂಬ ಚೆನ್ನಾಗಿ ಭಗವಂತನ ಲೀಲೆ ಎಂಬುದನ್ನು ಹೆಜ್ಜೆ ಹೆಜ್ಜೆಗೆ ಅವರು ತೋರಿಸ್ತಾ ಬಂದಿದ್ದಾರೆ. ಮೂಲ ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿಗಳು ಒಂದು ಕಡೆ ಭಗವಂತನ ಅವತಾರವಾಯಿತು ಅಂತ ಹೇಳಿ ಮುಗಿಸಿ ಎಲ್ಲೂ ಇದು ಭಗವಂತನ ಲೀಲೆ ಎಂಬುದರ ಪುನಸ್ಮರಣೆ ನಮಗೆ ಮಾಡೋದಿಲ್ಲ. ಆದರೆ ಆಚಾರ್ಯರ ಸಂಗ್ರಹ ರಾಮಾಯಣದ ಅನುವಾದದಲ್ಲಿ ನಾವು ಚೆನ್ನಾಗಿ ಕಾಣ್ತಿರೋದು ಪೂರ್ತಿ ಆರಂಭದಿಂದ ಕೊನೆಯವರೆಗೂ ಭಗವಂತ ತನ್ನ ಲೀಲೆಯನ್ನು ಹೇಗೆ ನಡೆಸಿಕೊಂಡು ಹೋಗಿದ್ದಾನೆ ಅಂತ. ಹಾಗೆ ಮುಂದೆ ಹೋಗುವಾಗ ಒಂದು ಪ್ರಸಂಗ, ವಿಶ್ವಾಮಿತ್ರರು ರಾಮನನ್ನು ಎಬ್ಬಿಸುವಂತಹ ಎಲ್ಲರಿಗೂ ಪ್ರಸಿದ್ಧವಾಗಿ ಗೊತ್ತಿರುವಂತಹ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಅಂತ ಹೇಳುವಾಗ ನೀನು ದೈವ ಆನ್ಹಿಕ ಅಂದರೆ ಸಂಧ್ಯಾವಂದನಾದಿಗಳನ್ನು ಮಾಡಬೇಕಪ್ಪ ಎದ್ದೇಳು ಎಂಬುದಾಗಿ ಮೇಲುಗಡೆ ಕಾಣುವಂತಹ ಅರ್ಥ. ಇದೇ ಭಗವದ್ಗೀತೆಯನ್ನು ಓದುವಾಗ ಕಾಣುವುದೇನು? ಕೃಷ್ಣ ಹೇಳುವುದೇನು? ಕರ್ತವ್ಯ ಏನು ಇಲ್ಲಪ್ಪ, ನನಗೆ ಮಾಡಬೇಕಾದದ್ದೇನೂ ಇಲ್ಲ ಹೇ ಪಾರ್ಥ, ನನಗೆ ಯಾವುದು ಕರ್ತವ್ಯಗಳನ್ನು ಮಾಡಬೇಕಾದದ್ದಿಲ್ಲ. ಕೃಷ್ಣನೇ ಹೇಳ್ತಾನೆ ನನಗೇನು ಮಾಡಬೇಕಾದದ್ದಿಲ್ಲ. ರಾಮಾಯಣದಲ್ಲಿ ಗುರುಗಳು ಆದೇಶ ಮಾಡ್ತಾರೆ ನೀನು ಮಾಡಬೇಕು ಎದ್ದೇಳು ಅಂತ. ಇದೆರಡನ್ನ ಸಮನ್ವಯ ಮಾಡೋದು ಹೇಗೆ ಅಂತ ನೋಡುವಾಗ ಮರ್ತ್ಯಾವತಾರ ಇಹ ಮರ್ತ್ಯ ಶಿಕ್ಷಣ, ಅವತಾರ ಮಾಡಿದ್ದೇನಕ್ಕೆ? ಮನುಷ್ಯರಿಗೆ ಶಿಕ್ಷಣ ಕೊಡಬೇಕು ಅಂತ ಹೇಳಿ. ಆ ಶಿಕ್ಷಣವನ್ನು ಕೊಡಬೇಕು ಅಂದರೆ ಯಾರು ಮಾಡಬೇಕು? ಅದನ್ನು ತಾನೇ ಆಚರಿಸಿ ತೋರಿಸಬೇಕು. ಮಮ ವರ್ತಂತೆ ಅಂತ ಹೇಳಿ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದ್ದನ್ನು ಆಚಾರ್ಯರು ಆ ಸಂದರ್ಭದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಭಗವದ್ಗೀತೆಯ ಆ ಕೃಷ್ಣನ ವಾಕ್ಯವನ್ನು ಅಲ್ಲಿ ತಗೊಂಡ್ಬಂದು ತುಂಬ ಸುಂದರವಾಗಿ ನಮಗೆ ಅರ್ಥೈಸ್ತಾರೆ. ಅದರಿಂದ ಗೊತ್ತಾಗೋದು ಹೇಗಪ್ಪ ಅಂತಂದರೆ ರಾಮಾವತಾರದಲ್ಲಿ ರಾಮ ಎಚ್ಚರವಾಗಿ ನಮಗೆ ಹೇಗೆಲ್ಲ ಅನುಗ್ರಹ ಮಾಡ್ತಾ ಹೋಗಿದ್ದಾನೆ ಎಂಬುದು. ಈ ರೀತಿಯಾದಂತಹ ಒಂದು ಸೊಬಗು ಮೂಲ ರಾಮಾಯಣದಲ್ಲಿ ಕಾಣೋದಿಲ್ಲ. ಕರ್ತವ್ಯ ದೈವಮಾನ್ಹಿಕಂ ಅಂತ ಹೇಳಿ ವಿಶ್ವಾಮಿತ್ರ ರೇಪಿಸಿದ್ರು, ರಾಮ ಹೊರಟ, ಹೀಗಂತೆ ಕಾಣ್ತಾ ಹೋಗುತ್ತೆ. ಇದು ಒಂದು ಭಾಗ. ವಾಲ್ಮೀಕಿ ರಾಮಾಯಣದಲ್ಲಿ ಕಿಷ್ಕಿಂಧಾಕಾಂಡದ ಪ್ರಸಂಗ ಬಂದಾಗ ಕಿಷ್ಕಿಂಧಾಕಾಂಡದಲ್ಲಿ ನಾವು ಪಂಪಾ ತೀರದ ಪಂಪಾ ಸರೋವರದ ಅಲ್ಲಿರುವಂತಹ ವಾತಾವರಣದ ವ್ಯಾಖ್ಯಾನವನ್ನು ಅದರ ಸೊಬಗನ್ನು ವರ್ಣಿಸ್ತಾ ಬರ್ತಾರೆ ವಾಲ್ಮೀಕಿಗಳು. ಆದರೆ ಸಂಗ್ರಹ ರಾಮಾಯಣದಲ್ಲಿ ವಿಶೇಷ ಏನಪ್ಪ ಅಂತಂದರೆ ಹನುಮಂತನ ಅವತಾರದಿಂದ ಆರಂಭ ಮಾಡ್ತಾರೆ. ಹನುಮಂತನ ಅವತಾರದಿಂದ ಅದು ಹೇಗೆ ಸುಗ್ರೀವನಿಗೆ ಸಖ್ಯ ಆಗುವವರೆಗೂ ಹೇಗೆಲ್ಲ ನಡೀತು ಎಂಬುದರ ವಿಚಾರವನ್ನು ನಾವಲ್ಲಿ ಕಾಣಬಹುದು. ಮುಂದೆ ಹೋಗ್ತಾ ಕೊನೆಯಲ್ಲಿ ಸೀತಾಪಹರಣದ ವಿಷಯ, ಸೀತೆಯಲ್ಲಿ ಅಲ್ಲಿ ತುಂಬ ಜನರಿಗೆ ಜಿಜ್ಞಾಸೆ. ರಾಮಾಯಣ ಆದ ತಕ್ಷಣ ಸಾಮಾನ್ಯರಿಗೆ ಬಹುತೇಕ ಪ್ರಶ್ನೆ, ಸೀತಾ ಅಗ್ನಿಪ್ರವೇಶ ಹೇಗೆ, ಸೀತೆಯನ್ನು ಪರಿತ್ಯಾಗ ಮಾಡಿದ್ದು ಸರಿ ತಪ್ಪ ಇತ್ಯಾದಿಗಳನ್ನೆಲ್ಲವನ್ನು ಅದನ್ನೇ ಮುಖ್ಯವಾಗಿ ಇಟ್ಟುಕೊಂಡು ಬಹುತೇಕರು ರಾಮಾಯಣವನ್ನು ಯಾರು ಓದಕ್ಕೆ ಆಸಕ್ತಿ ಇಲ್ಲವೋ ಅದರ ಮೇಲೆ ಪ್ರಶ್ನೆ ಮಾತ್ರ ಮಾಡಬೇಕು ಅಂತ ಯಾರಿದ್ದಾರೋ ಅವರೆಲ್ಲರೂ ಮಾಡುವಂತಹ ಸಹಜ ಒಂದು ವಿಷಯ. ಆದರೆ ಅಲ್ಲಿ ಅವರು ತುಂಬ ಸೂಕ್ಷ್ಮವಾಗಿ ಎಲ್ಲ ಮಾಯಾಸೀತೆಯ ವಿಚಾರವನ್ನು, ನಂತರ ಅಗ್ನಿಪ್ರವೇಶದ ವಿಚಾರವನ್ನು, ಮುಂದೆ ಸೀತಾ ಪರಿತ್ಯಾಗದ ವಿಚಾರವನ್ನು ಎಲ್ಲರೂ ಹೇಗೆ ಮಾತಾಡ್ತಾರೋ ಹಾಗಲ್ಲದೆ ಅದನ್ನು ನಮಗೆ ಊಹೆ ಮಾಡಿಕೊಳ್ಳುವ ಹಾಗೆ ಮಾಡಿ ಒಂದು ತುಂಬ ಸುಂದರವಾಗಿ ಒಂದು ಅಚ್ಚುಕಟ್ಟಾಗಿ ನಮಗೆ ರಸವತ್ತಾಗಿ ಗುಣಪಡಿಸ್ತಾರೆ. ಈ ರೀತಿಯಾದಂತಹ ಒಂದು ಅನುವಾದ ಸಾಮರ್ಥ್ಯ ಅದು ಆಚಾರ್ಯರಿಗೆ ಮಾತ್ರ ಸಂದದ್ದು. ಅವರ ಕೃತಿಗಳು ತುಂಬ ನಮ್ಮಲ್ಲಿ ಆಚಾರ್ಯರ ವಿಚಾರವನ್ನು ತಿಳ್ಕೊತ ಹೋದರೆ ಅವರು ಎಷ್ಟೆಲ್ಲ ಕೃತಿಗಳನ್ನು ಬರೆದಿದ್ದಾರೋ ಬಹುಶಃ ಆ ಕೃತಿಗಳ ನಾಮ ಓದುವುದರಲ್ಲೇ ನಮ್ಮ ಆಯುಷ ಪೂರ್ತಿ ಆಗಿಬಿಡುತ್ತೆ ಅನ್ನೋ ಅಷ್ಟು. ಅವರು ಬರೆದಿರುವುದನ್ನು ಓದಿದ್ರೆ ಅದು ಇನ್ನೂ ದೊಡ್ಡ ವಿಷಯ. ಅಂಥದ್ರಲ್ಲಿ ಅಷ್ಟು ಕೃತಿಗಳನ್ನು ಸಂಪಾದನೆ ಮಾಡಿ, ಅಷ್ಟನ್ನು ರಚನೆ ಮಾಡಿ, ಅಷ್ಟು ಅನುವಾದವನ್ನು ಮಾಡಿ, ಇಷ್ಟೆಲ್ಲ ಮಾಡುವುದರಿಂದ ಗೊತ್ತಾಗೋದು ಕೊನೆಯಲ್ಲಿ ಏನಪ್ಪ
ಅವರ ವಿಚಾರದಲ್ಲಿ ಅಂತಂದರೆ ಸಾಮಾನ್ಯವಾಗಿ ನಾವೆಲ್ಲರೂ ಊಹಿಸ್ಕೊಡುವಾಗ ಹೇಳೋದೇನು, ಇಷ್ಟು ಮಾಡಿದ್ದಾರೆ ಅಂದರೆ ಅವ್ರಿಗೆ ಇಷ್ಟು ಗೊತ್ತಿತ್ತು, ಇಷ್ಟು ಲೆಕ್ಕಾಚಾರ ಮಾಡ್ತಾರೆ ಅಂದರೆ ಈ ಲೆಕ್ಕ ಬರ್ತಿತ್ತು ಅವರಿಗೆ ಅಂತ ಹಾಗೆ. ಆದರೆ ಶಂಕರಾಚಾರ್ಯರು ಅವರ ಒಂದು ವೇದಾಂತ ಸಂದರ್ಭದಲ್ಲಿ ಹೇಳುವಂಥ ಒಂದು ಮಾತು ಏನಪ್ಪ ಅಂತಂದರೆ, ಭಗವಂತನ ಕುರಿತಂತ ಹೇಳಿದಂಥ ಮಾತು ಏನು, ಯೋ ಯದ್ ವಸ್ತು ನಿರ್ಮಾತಿ ಸ ತದಪೇಕ್ಷೆಯ ಅಧಿಕತರ ವಿಜ್ಞಾನವಾನ್ ಯಥಾ ಪಾಣಿನಿ ಅಂತ. ಯಾರು ಯಾವ ವಸ್ತುವನ್ನು ನಿರ್ಮಾಣ ಮಾಡ್ತಾರೋ ಆ ವಸ್ತುವಿನ ನಿರ್ಮಾಣದಿಂದ ಏನು ತಿಳ್ಕೊಳ್ಳೋದು, ಏನು ಅರ್ಥ ಆಗುತ್ತೆ ನಮಗೆ ಅಂದರೆ, ಇವನಿಗೆ ಈ ವಸ್ತುವನ್ನು ಮಾಡುವಷ್ಟು ವಿಜ್ಞಾನ ಇತ್ತು ಅಲ್ಲ. ತದಪೇಕ್ಷೆಯ, ಆ ರಚನೆಗೆ ಅಪೇಕ್ಷೆಯ, ಅದರ ಅಪೇಕ್ಷೆ ಅದಕ್ಕಿಂತಲೂ ಅಧಿಕತರ ವಿಜ್ಞಾನವಾನ್, ಅದಕ್ಕಿಂತ ಜಾಸ್ತಿ ತಿಳಿದವರು ಅಂತ. ಸೊ ಇವತ್ತು ನಾವು ಆಚಾರ್ಯರ ಎಷ್ಟೆಲ್ಲ ಕೃತಿಗಳನ್ನು ನಾವು ಸಂಗ್ರಹ ಮಾಡಿಟ್ಟೆಲ್ಲ ನೋಡಿ ಅವರ 20-30 ಸಾವಿರ ಗಂಟೆಗಳ ಪ್ರವಚನ ಇತ್ಯಾದಿಗಳನ್ನೆಲ್ಲ ಕೇಳಿದಾಗ ಇವರು ಇಷ್ಟೇ ಗೊತ್ತಿತ್ತಾ ಅಂತಲ್ಲ, ಅದಕ್ಕಿಂತ ಜಾಸ್ತಿ ಗೊತ್ತಿತ್ತು, ಇಷ್ಟು ಹೊರಬಂತು ಅಂತ. ಸೊ ಆ ರೀತಿಯಾದಂತಹ ಒಂದು ಪ್ರತಿಭೆ ಆದಂತಹ ಅವರಂತಹ ಒಂದು ಮಹಾ ವಿಭೂತಿಯನ್ನು ನಾವಿತ್ತು ಸ್ಮರಿಸ್ತಾ ಇದ್ದೇವೆ ಅನ್ನೋದು ಒಂದು ವಿಶೇಷ. ರಾಮಾಯಣ ಮತ್ತು ಅವರ ಕೊನೆಯ ಯುದ್ಧಕಾಂಡದ ನಂತರ ಬರುವಂತಹ ಉತ್ತರಕಾಂಡದ ವಿಚಾರದಲ್ಲಿ ಬಹುತೇಕರಿಗೆ ಜಿಜ್ಞಾಸೆ. ಸಾಮಾನ್ಯವಾಗಿ ಶಾಸ್ತ್ರೀಯ ಸಂಪ್ರದಾಯವನ್ನು ಸ್ವಲ್ಪ ಸಂಪ್ರದಾಯಸ್ಥರನ್ನು ಕೇಳಿದ್ರೆ ವಿಚಾರಿಸಿದರೆ ಉತ್ತರಕಾಂಡವನ್ನು ಯಾವ್ಯಾವ ಓದೋದೇ ಇಲ್ಲ. ಸೀತಾಪರಿತ್ಯಾಗ ಇತ್ಯಾದಿಗಳೆಲ್ಲ ಇದೆ, ಅಲ್ಲಿ ರಾವಣನ ವಿಶೇಷವಾದಂತಹ ಅವನ ವೈಭವಗಳೆಲ್ಲ ಇದೆ. ಹಾಗಾಗಿ ಸಾಮಾನ್ಯವಾಗಿ ಮನೆಯಲ್ಲಿ ಪಾರಾಯಣ ಮಾಡುವವರು ಕೂಡ ಉತ್ತರಕಾಂಡವನ್ನು ಬಿಟ್ಟು ಪಟ್ಟಾಭಿಷೇಕದವರೆಗೂ ಪಾರಾಯಣ ಮಾಡ್ತೀವಿ. ಆದರೆ ಅಲ್ಲಿ ಉತ್ತರಕಾಂಡದ ವ್ಯಾಖ್ಯಾನವನ್ನು, ಅದರ ಅನುವಾದವನ್ನು ಮಾಡುವಂತಹ ಸಂದರ್ಭದಲ್ಲಿ, ಸಂಗ್ರಹ ರಾಮಾಯಣದ ಸಂದರ್ಭದಲ್ಲಿ ಸುಂದರವಾದಂತಹ ಯಾವೆಲ್ಲ ಸನ್ನಿವೇಶಗಳು ನಿಜವಾಗಲೂ ನಮಗೆ ಉಪಯೋಗಕ್ಕೆ ಬರುತ್ತೋ ಅಲ್ಲಿ ಪೋಲಸ್ತಿನ ರಾವಣನ ಮಹಿಮೆ ಇತ್ಯಾದಿಗಳನ್ನೆಲ್ಲ ಸೆರೆಸಿಟ್ಟು ರಾಮರಾಜ್ಯದಲ್ಲಿ ಹೇಗಿತ್ತು, ರಾಮರಾಜ್ಯದಲ್ಲಿ ಹೇಗೆ ಪ್ರಜೆಗಳು ಸುಭಿಕ್ಷೆಯಲ್ಲಿದ್ದರು, ರಾಮನ ಬಗ್ಗೆ ವಿಚಾರ, ಅವರ ಭಕ್ತಿ ಹೇಗಿತ್ತು ಇತ್ಯಾದಿಗಳನ್ನೆಲ್ಲ ಅಲ್ಲಿ ಕಾಣ್ತಾ ಬರ್ತೇವೆ. ಇದೆಲ್ಲ ಆದ ನಂತರ ಬಹುತೇಕರಿಗೆ ಗೊತ್ತಿಲ್ಲದ ವಿಚಾರ ಅಥವಾ ಅದರ ಬಗ್ಗೆ ಗಮನ ಕೊಡದಂತಹ ವಿಚಾರಗಳೇನಪ್ಪ ಅಂದರೆ, ರಾಮನ ಕಾಲದವರೆಗೂ ದಶರಥ ಮಹಾರಾಜರ ಕಾಲದವರೆಗೂ ಏಕಚಕ್ರಾಧಿಪತ್ಯದಲ್ಲಿ ಸಾಮ್ರಾಜ್ಯ ನಡೀತಾ ಇತ್ತು. ರಾಮ ಅನುಭವಿಸಿದಂತಹ ಒಂದು ತನ್ನ ಜೀವನದಲ್ಲಿ ಅನುಭವಿಸಿದಂತಹ ಘಟನೆಗಳನ್ನೆಲ್ಲ ರಾಮ ಹೇಗೆ ಸರಿಪಡಿಸಿದ್ದ, ಇವತ್ತು ನನ್ನ ಮಗನಿಗೆ ರಾಜ್ಯ ಸಿಗಬೇಕು, ರಾಮ ಕಾಡಿಗೆ ಹೋಗಬೇಕು ಇತ್ಯಾದಿಗಳೆಲ್ಲ ಮುಂದೆ ಬರಬಾರದು ಅಂದರೆ ಏನು ಮಾಡಬೇಕು ಎಂಬ ವ್ಯವಸ್ಥೆಯನ್ನು ರಾಮಚಂದ್ರ ಎಷ್ಟು ಅಚ್ಚುಕಟ್ಟಾಗಿ ಎಲ್ಲ, ರಾಮನಿಗೆ 2 ಮಕ್ಕಳು, ಲಕ್ಷ್ಮಣನಿಗೆ 2 ಮಕ್ಕಳು, ಭರತನಿಗೆ, ಶತ್ರುಘ್ನಿಗೆ ಎಲ್ಲರಿಗೂ 2 ಮಕ್ಕಳಿದ್ದಾರೆ, ಎಲ್ಲರಿಗೂ ರಾಜ್ಯವನ್ನು ಸರಿಯಾಗಿ ಸಮಪಾಲಾಗಿ ಹಂಚಿ ಒಂದೊಂದು ಭಾಗದಲ್ಲಿ ಅವರು ನೋಡ್ಕೊಳ್ಳೋ ಹಾಗೆ ಮಾಡಿ ತಾನು ಅನುಭವಿಸಿದ ಸಮಸ್ಯೆಗಳನ್ನು ಮುಂದೆ ಅನುಭವಿಸಬಾರದು ಎಂಬ ಈ ವ್ಯವಸ್ಥೆಗಳನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾನೆ ಎಂಬ ವಿಚಾರಗಳನ್ನೆಲ್ಲ ನಾವು ಉತ್ತರಕಾಂಡದಲ್ಲಿ ಕಾಣ್ತೀವಿ. ಬಹುತೇಕ ನಾವು ಮೂಲ ರಾಮಾಯಣದ ಉತ್ತರಕಾಂಡವನ್ನು ಬಹುತೇಕರು ಪಾರಾಯಣ ಮಾಡೋದೇ ಇಲ್ಲ. ಯಾಕಂದರೆ ಅದು ಸಂಪ್ರದಾಯದಲ್ಲಿ ಹೇಗಿದೆ, ಮೂಲ ರಾಮಾಯಣ ವಾಲ್ಮೀಕಿ ರಾಮಾಯಣದಲ್ಲಿ ಪಟ್ಟಾಭಿಷೇಕ ಮಾಡಿದ್ದಾರೆ ಯುದ್ಧಕಾಂಡದ ಸಮಾಪ್ತಿಯಲ್ಲಿ, ಅಲ್ಲಿಗೆ ಅದು ಗ್ರಂಥ ಮುಗಿಯಿತು, ಪಾರಾಯಣಕ್ಕಿಲ್ಲ ಮುಂದೆ ಇತ್ಯಾದಿ. ಮಿಕ್ಕಿದ್ದೆಲ್ಲ ಉಪಕಥೆಗಳು, ಒಂದಷ್ಟು ಜನ ಅದು ಸೇರಿಸೇ ಇದ್ದಾರೆ, ಅದು ವಾಲ್ಮೀಕಿಗಳು ಬರದದ್ದೇ ಅಲ್ಲ ಇತ್ಯಾದಿಗಳೆಲ್ಲವನ್ನು ವಾದ ಮಾಡುವರಿದ್ದಾರೆ. ಆದರೆ ಆಚಾರ್ಯರ ಹಾಗೆ ಹೇಳಿಲ್ಲ. ಸಂಗ್ರಹ ರಾಮಾಯಣದಲ್ಲಿ ಹೇಗಿದೆಯೋ ಹಾಗೆ ಅದನ್ನು ಅನುವಾದ ಮಾಡುವಾಗಲೂ ಕೂಡ ಹೆಚ್ಚಿನ ವಿಷಯಗಳನ್ನು, ಅದರಲ್ಲಿ ಬರುವಂತಹ ಸೂಕ್ತ ವಿಚಾರಗಳನ್ನೆಲ್ಲ ಹಾಗೆ ಸಂಗ್ರಹಿಸಿ ನಮಗೆ ಅರ್ಥ ಮಾಡಿಸಿದ್ದಾರೆ. ಈ ರೀತಿಯಾದಂತಹ ಕಾವ್ಯಗಳು, ಈ ರೀತಿಯಾದಂತಹ ಒಂದು ಅನುವಾದ ಗ್ರಂಥಗಳು ಆಚಾರ್ಯರು ನಮಗೆ ಕೃಪೆ ಮಾಡಿದ್ದಾರೆ. ಇದರಿಂದ ಬಹುತೇಕರಿಗೆ ಸ್ವಾಮಿ ನಮಗೆ ರಾಮಾಯಣ ಪೂರ್ತಿಯೆಲ್ಲ ಓದೋಕ್ಕಾಗೋದಿಲ್ಲ, 24,000 ಶ್ಲೋಕಗಳು, ಅಷ್ಟೆಲ್ಲ ಪುರುಸತ್ತಿಲ್ಲ, ಓದಿದ್ರು ಅರ್ಥ ಆಗೋದಿಲ್ಲ, ಈ ಥರ ಎಲ್ಲ ನೆಪ ಹೇಳುವವರಿಗೆಲ್ಲರಿಗೂ ಒಂದು ತುಂಬ ಸೊಗಸಾಗಿ ಸಂಗ್ರಹ ರಾಮಾಯಣವನ್ನು ಅವರು ಅನುವಾದಿಸಿ ಅನುವಾದ ಮಾಡಿ ನಮಗೆ ಕೊಟ್ಟಿದ್ದಾರೆ. ಇದನ್ನು ಒಬ್ಬರು ಮಹಾತ್ಮರೊಬ್ಬರು ವ್ಯಾಖ್ಯಾನವನ್ನು ಹೇಳುವಾಗ ಒಂದು ಮಾತನ್ನು ಹೇಳಿದರು. ಅನುವಾದಕನ ಸಾರ್ಥಕ್ಯ ಎಲ್ಲಿದೆ, ಅನುವಾದ ಮಾಡಿದವನು ಸಾರ್ಥಕ, ಅವನ ಕೃತಿ ಸಾರ್ಥಕವಾಯಿತು ಅನ್ನೋದು ಯಾವಾಗ ಆಗುತ್ತೆ ಅಂತಂದರೆ, ಅನುವಾದವನ್ನು ಓದಿ ಮೂಲ ಕೃತಿಯನ್ನು ಓದಬೇಕು ಅಂತ ಅನಿಸಿದಾಗ, ತಾನು ಈ ಅನುವಾದವನ್ನು ಓದಿದ ನಂತರ ಮೂಲ ಕೃತಿಯನ್ನು ಒಂದ್ಸತಿ ನೋಡಬೇಕು ಅಂತ ಅನಿಸಿದ್ರೆ, ಹಾಗೆ ಸಂಗ್ರಹ ರಾಮಾಯಣವನ್ನು ಅವರ ಅನುವಾದವನ್ನು ನೋಡಿದ ಮೇಲೆ ಮೂಲ ಕೃತಿಯಲ್ಲಿ ಭಕ್ತಿ ಮೂಡದೇ ಇರೋದಿಲ್ಲ. ಅಷ್ಟು ಸುಂದರವಾದಂತಹ ಅವರ ಅನುವಾದ, ಅವರ ಶಬ್ದ ರಚನೆ ಇತ್ಯಾದಿಗಳೆಲ್ಲವನ್ನು ನಾವು ಗಮನಿಸ್ತೀವಿ. ಎಷ್ಟೋ ಸತಿ ಸಂಸ್ಕೃತ ಚೆನ್ನಾಗಿ ಬಲ್ಲವರು ಏನಾಗ್ಬಿಡ್ತಾರೆ, ಅವರ ಕನ್ನಡ ಭಾಷೆ ಅಥವಾ ಅನುವಾದದ ಭಾಷೆಯಲ್ಲೂ ಕೂಡ ಸಂಸ್ಕೃತವೇ ಹೆಚ್ಚೆಚ್ಚು ಛಾಯೆಯಲ್ಲಿ ಕಾಣ್ತಾ ಹೋಗುತ್ತೆ. ಇದು ಗಣೇಶ್ ಅವರ ಒಂದು ಸಂದರ್ಭದಲ್ಲಿ ಅವರು ಹೇಳಿದರು. ಅವರು ಹೇಳಿದ್ದೇನಪ್ಪ ಅಂತಂದ್ರೆ, ಶತಾವಧಾನಿ ಗಣೇಶ್ ಅವರು, ನೀವು ಕನ್ನಡದಲ್ಲಿ ಅವಧಾನ ಮಾಡಿ ಅಂತ ಯಾರು ಕೇಳಿದ್ರಂತೆ. ಆಮೇಲೆ ಪರವಾಗಿಲ್ಲ, ನೀವು ಸಂಸ್ಕೃತದಲ್ಲೇ ಮಾಡಿ, ಕನ್ನಡ ಮಾಡಿದ್ರೆ ಅದು ಸಂಸ್ಕೃತದಂತಾನೆ ಇರುತ್ತೆ, ಅರ್ಥ ಹೇಗೂ ಆಗಲ್ಲ ಅಂತ ಹೇಳಿದ್ರಂತೆ. ಹಾಗೆ ಹೆಚ್ಚಿನ
ವೈದುಷ್ಯ ಹೆಚ್ಚಿನ ಪಾಂಡಿತ್ಯ ಸಂಸ್ಕೃತದಲ್ಲಿ ಬಂದಂಗೆ ಅದರ ಛಾಯೆಯನ್ನು ನಾವು ಎಲ್ಲ ಕಡೆ